ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಚರ್ಚಿಸಲಿರುವುದು ಕ್ವೆಟ್ಟಾದಿಂದ ಗ್ವಾದರ್ವರೆಗೆ ಹಬ್ಬಿರುವ ಬೆಂಕಿಯ ಬಗ್ಗೆ. ಬಲೂಚಿಸ್ತಾನದ ಗಡಿಗಳಲ್ಲಿ ಯುದ್ಧದ ಸದ್ದು ಸ್ಪಷ್ಟವಾಗಿ ಕೇಳಿಬರುತ್ತಿದೆ. ಪಾಕಿಸ್ತಾನದ ಒಳಗೆ ನಡೆಯುತ್ತಿರುವ ಈ ಬೆಳವಣಿಗೆಗಳು ಕೇವಲ ಸಣ್ಣ ದಂಗೆಯಲ್ಲ, ಇದು ಪಾಕಿಸ್ತಾನದ ಸೇನೆಯ ಅಹಂಕಾರಕ್ಕೆ ಬಿದ್ದ ದೊಡ್ಡ ಪೆಟ್ಟು. ಬಲೂಚ್ ಹೋರಾಟಗಾರರ ಈ ದಂಗೆಗೆ ಕಾರಣವೇನು? ಅಮೆರಿಕದ ಶಸ್ತ್ರಾಸ್ತ್ರಗಳು ಇವರ ಕೈ ಸೇರಿದ್ದು ಹೇಗೆ? ಮತ್ತು ಪಾಕಿಸ್ತಾನದ ಸೇನೆ ಯಾಕೆ ಅಸಹಾಯಕವಾಗಿದೆ? ಬನ್ನಿ, ಇಂದಿನ ವಿಶೇಷ ವಿಶ್ಲೇಷಣೆಯಲ್ಲಿ ತಿಳಿಯೋಣ. ಸ್ನೇಹಿತರೆ, ಮೊದಲು ಬಲೂಚ್ ಹೋರಾಟ ಕೇವಲ ಗುಂಪುಗಳ ನಡುವಿನ ಸಣ್ಣ ಘರ್ಷಣೆಯಾಗಿತ್ತು. ಆದರೆ ಕಳೆದ 2 ತಿಂಗಳಲ್ಲಿ ನಡೆದ ದಾಳಿಗಳು ಅತ್ಯಂತ ಸಂಘಟಿತವಾಗಿವೆ. ಕ್ವೆಟ್ಟಾದಿಂದ ಗ್ವಾದರ್ವರೆಗೆ ಬರೋಬ್ಬರಿ 12 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡಲಾಗಿದೆ. ಇದು ಅವರ ಕಮಾಂಡ್ ಮತ್ತು ಕಂಟ್ರೋಲ್ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಬೆಳೆದಿದೆ ಎಂಬುದಕ್ಕೆ ಸಾಕ್ಷಿ. ಈ ಹಿಂದೆ ಟಿಟಿಪಿ ಮತ್ತು ಬಲೂಚ್ ಗುಂಪುಗಳು ವೈರಿಗಳಾಗಿದ್ದವು, ಆದರೆ ಈಗ ಅಫ್ಘಾನ್ ಗಡಿಯಲ್ಲಿ ಈ ಎರಡೂ ಸಂಘಟನೆಗಳ ನಡುವೆ ಮೈತ್ರಿ ಏರ್ಪಟ್ಟಿದೆ. ಇದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ. ಅಮೆರಿಕ ಅಫ್ಘಾನಿಸ್ತಾನವನ್ನು ಬಿಟ್ಟು ಹೋದಾಗ ಅಲ್ಲಿ ಬಿಟ್ಟು ಹೋದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಈಗ ಬಲೂಚ್ ಹೋರಾಟಗಾರರ ಕೈಯಲ್ಲಿವೆ. ಅವರೀಗ ಕೇವಲ ಹಳೆಯ ಬಂದೂಕುಗಳಿಂದ ಹೋರಾಡುತ್ತಿಲ್ಲ. ಅವರ ಬಳಿ ನೈಟ್ ವಿಷನ್ ಗ್ಲಾಸ್, ಕ್ವಾಡ್ ಕ್ಯಾಪ್ಟರ್ಗಳು ಮತ್ತು ಅತ್ಯಾಧುನಿಕ ಸ್ನೈಪರ್ ರೈಫಲ್ಗಳಿವೆ. ಇತ್ತೀಚಿನ ಸುದ್ದಿಗಳಲ್ಲಿ ಬಲೂಚ್ ಹೋರಾಟಗಾರರು ರಾತ್ರಿಯ ವೇಳೆ ಪಾಕಿಸ್ತಾನದ ಸೇನಾ ಕ್ಯಾಂಪುಗಳ ಮೇಲೆ ನಿಖರವಾಗಿ ದಾಳಿ ಮಾಡುತ್ತಿರುವುದು ಕಂಡುಬಂದಿದೆ. ಪಾಕಿಸ್ತಾನ ಸೇನೆಗೆ ಇರುವ ಏಕೈಕ ಬಲವೆಂದರೆ ಅದು ವಾಯುಪಡೆ. ಆದರೆ ಬಲೂಚಿಯರಿಗೆ ಯಾರಾದರೂ ನೀಡಿದರೆ ಅಫ್ಘಾನಿಸ್ತಾನದಲ್ಲಿ ರಷ್ಯಾ ಅನುಭವಿಸಿದ ಸೋಲು ಪಾಕಿಸ್ತಾನಕ್ಕೂ ಎದುರಾಗಬಹುದು. ಈ ಹೋರಾಟದ ಅತ್ಯಂತ ಆತಂಕಕಾರಿ ಮತ್ತು ಪ್ರಮುಖ ಬದಲಾವಣೆಯೆಂದರೆ ಬಲೂಚ್ ಮಹಿಳೆಯರು ಶಸ್ತ್ರ ಹಿಡಿದು ಬೀದಿಗಿಳಿದಿರುವುದು. ಕೇವಲ ಶಾಂತಿಯುತ ಪ್ರತಿಭಟನೆಯಲ್ಲ, ಈಗ ಅವರು ಆತ್ಮಾಹುತಿ ದಳ ಮತ್ತು ರೈಫಲ್ ಹಿಡಿದು ಕಾರ್ಯಾಚರಣೆಗೆ ಇಳಿಯುತ್ತಿದ್ದಾರೆ. ಇದಕ್ಕೆ ಕಾರಣವೇನು? ಪಾಕಿಸ್ತಾನ ಸೇನೆ ಮನೆಯ ಗಂಡಸರನ್ನು ಕಿಡ್ನಾಪ್ ಮಾಡಿ ಕೊಂದಾಗ ತಾಯಂದಿರು ಮತ್ತು ಸೋದರಿಯರು ಬೇರೆ ದಾರಿಯಿಲ್ಲದೆ ಈ ಹಂತಕ್ಕೆ ಬಂದಿದ್ದಾರೆ. ಬಲೂಚ್ ಸಮಾಜದ ವಿದ್ಯಾವಂತ ವರ್ಗ ಮತ್ತು ಮಹಿಳೆಯರು ಈಗ ಈ ಹೋರಾಟದಲ್ಲಿ ಸಕ್ರಿಯರಾಗುತ್ತಿದ್ದಾರೆ. ಇದು ಕೇವಲ ಗಡಿಯ ಹೋರಾಟವಾಗಿ ಉಳಿಯದೆ ಪಾಕಿಸ್ತಾನದ ನಗರಗಳ ಒಳಭಾಗಕ್ಕೂ ಹರಡುತ್ತಿದೆ ಎಂಬುದಕ್ಕೆ ಕರಾಚಿ ದಾಳಿಗಳೇ ಸಾಕ್ಷಿ. ಚೀನಾದ ಕನಸಿನ ಯೋಜನೆ ಸಿಪೆಕ್ ಬಲೂಚಿಸ್ತಾನದ ಮೂಲಕ ಹಾದು ಹೋಗುತ್ತದೆ. ಆದರೆ ಬಲೂಚ್ ಹೋರಾಟಗಾರರು ಚೀನಿಯರನ್ನು ತಮ್ಮ ಶತ್ರುಗಳೆಂದು ನೋಡುತ್ತಿದ್ದಾರೆ. ಗ್ವಾದರ್ ಈಗ ಸುರಕ್ಷಿತವಾಗಿ ಉಳಿದಿಲ್ಲ. ಪಾಕಿಸ್ತಾನದ ಸೇನೆಯು ಹಣಕ್ಕಾಗಿ ಅಮೆರಿಕದ ಹಿತಾಸಕ್ತಿಗಳನ್ನು ಕಾಪಾಡಲು ಪ್ರಯತ್ನಿಸುತ್ತಿದೆ. ಆದರೆ ಅಮೆರಿಕ ಈಗ ಇರಾನ್ ಮೇಲೆ ಕಣ್ಣಿಡಲು ಬಲೂಚಿಸ್ತಾನವನ್ನು ಬಳಸಿಕೊಳ್ಳಲು ನೋಡುತ್ತಿರಬಹುದು. ಇರಾನ್ ಗಡಿಯಲ್ಲೂ ದಾಳಿಗಳು ನಡೆಯುತ್ತಿವೆ. ಪಾಕಿಸ್ತಾನ ಈಗ ಅಫ್ಘಾನ್, ಇರಾನ್ ಮತ್ತು ಭಾರತ ಎಂಬ 3 ಕಡೆಗಳಲ್ಲಿ ಸಂಕಷ್ಟಕ್ಕೆ ಸಿಲುಕಿದೆ. ಕೊನೆಯದಾಗಿ ಹೇಳಬೇಕೆಂದರೆ, ಪಾಕಿಸ್ತಾನ ಒಂದು ಬಾಡಿಗೆಯ ರಾಷ್ಟ್ರವಾಗಿ ಉಳಿದಿದೆ. ಯಾರು ಹಣ ಕೊಡುತ್ತಾರೋ ಅವರ ಪರವಾಗಿ ಕೆಲಸ ಮಾಡುವುದು ಅದರ ಅಭ್ಯಾಸ. ಆದರೆ ಈಗ ಅದರ ಒಳಗೆ ಎದ್ದಿರುವ ಕಿಚ್ಚು ನಂದಿಸುವುದು ಅಷ್ಟು ಸುಲಭವಲ್ಲ. ಕ್ವೆಟ್ಟಾದಂತಹ ಸೇನಾ ಕೇಂದ್ರಗಳಲ್ಲೇ ಬಾಂಬ್ ಸಿಡಿಯುತ್ತಿವೆ ಎಂದರೆ ಪಾಕಿಸ್ತಾನದ ಸೇನೆಯ ಸ್ಥಿತಿ ಎಷ್ಟು ಹದಗೆಟ್ಟಿರಬಹುದು ಎಂದು ಊಹಿಸಿ. ಮುಂಬರುವ ದಿನಗಳಲ್ಲಿ ಬಲೂಚಿಸ್ತಾನ್ ಹೊಸ ಇತಿಹಾಸ ಬರೆಯಲಿದೆಯೇ? ಕಾದು ನೋಡೋಣ.